ಹೆಬ್ಬಕ್ಕಗಳು ಮೊಟ್ಟೆ ಇಡುವ ಇಂತಹ ಸೂಕ್ಷ್ಮ ಜಾಗದಲ್ಲಿ ಸಿರುಗುಪ್ಪದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತು ಗೊತ್ತಾ? ತಿಳಿದಿರೇನೋ ಈ ಹಿಂದೆ ರಾಣೆಬೆನ್ನೂರಿನಲ್ಲಿ ಆದ ಎಡವಟ್ಟನ್ನು ಮರೆತು ಮತ್ತೆ ಕಾಡು ಬೆಳೆಸೋಣ ಅಂತ ಸಿರುಗುಪ್ಪಲ್ಲಿ ಮೇ 20, 2020ರಲ್ಲಿ ಮರಗಳನ್ನು ನೆಡೋದಕ್ಕೆ 100 ಗುಂಡಿಗಳನ್ನು ತೋಡಿದ್ರು. 5 ವಾಚ್ ಟವರ್ಗಳನ್ನು ಕಟ್ಸೋ ಪ್ಲ್ಯಾನ್ ತಯಾರಿ ಮಾಡಿ ಕಟ್ಸೋದಕ್ಕೆ ಪ್ರಾರಂಭ ಕೂಡ ಮಾಡಿಬಿಡ್ತು. ನಿಮಗೆಲ್ಲ ನೆನಪಿರ್ಬೋದು, ಮೇ, ಜೂನ್ 2020ರಲ್ಲಿ ನಾವುಗಳು ಕೋವಿಡ್ ಫಸ್ಟ್ ವೇವ್ನಿಂದ ನಿಧಾನಕ್ಕೆ ಮನೆಯಿಂದ ಆಚೆ ಬರಲು ಪ್ರಾರಂಭಿಸಿದ್ವಿ. ಎಲ್ಲಿ ನೋಡಿದ್ರೂ ಕೋವಿಡ್ ಬಗ್ಗೆನೇ ಮಾತುಕತೆ. ಆಗ ಇಡೀ ಜಗತ್ತೇ ಲಾಕ್ಡೌನ್ ಆಗಿತ್ತು. ಅದೇ ಸಮಯದಲ್ಲಿ ಸಿರುಗುಪ್ಪದ ಹಾಚೊಳ್ಳಿ ಹಾಗೂ ರಾರಾವಿಯ ಹುಲ್ಲುಗಾವಲಿನ ಭಾಗದಲ್ಲಿ ಹೆಬ್ಬಕ್ಕಗಳು ಮೊಟ್ಟೆ ಇಡುವ ಸಮಯ ಅದು. 12 ಹೆಬ್ಬಕ್ಕಗಳು ಅದಾಗಲೇ ಕಾಣಿಸಿಕೊಂಡಿದ್ವು. ಇಂತಹ ಜಾಗದಲ್ಲಿ ಜೂನ್ 17, 2020ಕ್ಕೆ ಕನ್ಸರ್ವೇಷನ್ ಇಂಡಿಯಾದಲ್ಲಿ ಪಬ್ಲಿಷ್ ಆದ ಈ ಫೋಟೋ ನೋಡಿ. ಈ ಫೋಟೋ ಜೂನ್ 1ಕ್ಕೆ ತೆಗೆದಿದ್ದು ಅಂತ ನೀಟಾಗಿ ಕಾಣಬಹುದು. ಅದಾಗಲೇ 4 ಮಹಡಿಯ ಒಂದು ವಾಚ್ ಟವರ್ ಆಲ್ಮೋಸ್ಟ್ ಕಟ್ಟಿಯಾಗಿತ್ತು. ಆ ಕಟ್ಟಡಗಳಿಗೆ ವಿದ್ಯುತ್ ಶಕ್ತಿ ಬೇಕು ಎಂದು ಎಲೆಕ್ಟ್ರಿಕ್ ಕಂಬಗಳನ್ನು ನಿಲ್ಲಿಸಿ ಆಗಿತ್ತು. ಕಾಡು ಬೆಳೆಸೋದಕ್ಕೆ, ಹುಲ್ಲುಗಾವಲು ನಾಶ ಮಾಡೋದಕ್ಕೆ ರಾಶಿ ಸಸಿಗಳನ್ನು ಕೂಡ ತರಿಸಿ ಇಟ್ಕೊಂಡಿದ್ರು. ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿರುವ ನೀರಿನ ಗುಂಡಿಗಳಿಂದ ದನಗಾಯಿಗಳು, ಕುರಿಗಳು ಮತ್ತು ಇತರೆ ಪ್ರಾಣಿಗಳಿಗೆ ಆಕರ್ಷಣೆಯನ್ನು ಉಂಟು ಮಾಡಿ ಅವುಗಳ ಓಡಾಟದಿಂದ ನೆಲದ ಮೇಲೆ ಇಟ್ಟಿರುವ ಹೆಬ್ಬಕ್ಕಗಳ ಮೊಟ್ಟೆಗಳಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಜಾಸ್ತಿ ಇತ್ತು. ಇದಕ್ಕಿಂತ ಹೆಚ್ಚಾಗಿ ಆ ಜಾಗದಲ್ಲಿ ವಾಚ್ ಟವರ್ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣಕ್ಕೆ ಟ್ರ್ಯಾಕ್ಟರ್ಗಳು, ಕಾಂಕ್ರೀಟ್ ಮಿಕ್ಸರ್ಗಳು ಹಾಗೂ ಜನರ ಓಡಾಟ ಜಾಸ್ತಿಯಾಗಿತ್ತು. ಅದಾಗಲೇ ಅಳಿವಿನ ಅಂಚಿಗೆ ತಲುಪಿದ್ದ ಹೆಬ್ಬಕ್ಕಗಳು ಅಲ್ಲಿಂದ ಜಾಗ ಖಾಲಿ ಮಾಡುವುದು ಬಹುತೇಕ ಖಚಿತವಾಯಿತು.